ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ ವೆಲ್ಕಮ್ ಮಾಡ್ತಾ ಸುಸ್ವಾಗತ ನನ್ನ ವ್ಲಾಗ್ಗೆ. ಸೊ ಟೈಟಲ್ ನೋಡೋಕ್ಕೆ ಗೊತ್ತಾಗಿರುತ್ತೆ. ಸೊ ಏನು ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ. ಈ ವಿಡಿಯೋದಲ್ಲಿ ಅಂದರೆ ನಮ್ಮ ನೈಬರು, ಅಂದರೆ ನಮಗೆ ಅವರು ಚೈಲ್ಡ್ಹುಡ್ಡಿಂದನೂ ಫ್ರೆಂಡು, ನನಗಿಂತ ಚಿಕ್ಕವರೇ. ಯಾವ ಏಜ್ ಅಂದರೆ ಒಂದು ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ನಾನು ಇರುವಾಗಲೇ ಅಂತ ಅನಿಸುತ್ತೆ. ಚೈಲ್ಡ್ಹುಡ್ ಫ್ರೆಂಡ್ಸು. ಸೊ ಸ್ವಂತ ಮನೆಗಳು ಕಟ್ಕೊಂಡು ಇಲ್ಲೇ ಇರ್ತೀವಲ್ಲ, ಹಂಗಾಗಿ ಅವಾಗಿಂದನೂ ಚೈಲ್ಡ್ಹುಡ್ ಫ್ರೆಂಡ್ಸು. ಸೊ ಅವ್ರದ್ದು ಹಳದಿ ಅಂದರೆ ಮದುವೆ ಬಂದು ಆಂಧ್ರ, ಬಟ್ ಇಲ್ಲಿ ಹಳದಿ ಸೆರೆಮನಿ, ಹಳದಿ ಶಾಸ್ತ್ರ ಮಾಡ್ತಾರೆ. ಸೊ ಅದೊಂದು. ಆಮೇಲೆ ಒಂದು ನಮ್ಮ ಮನೇಲಿ ಫಂಕ್ಷನ್ನು. ಸೊ ನಮ್ಮ ಮನೇಲಿ ಫಂಕ್ಷನ್ ಮಾಡೋದಕ್ಕೆ ಒಂದು ಡೇಟ್ ಕೂಡ ಗುರ್ತು ಹಾಕ್ಸ್ಕೊಂಡು ಬಂದಿದ್ದೀವಿ. ಗೆಸ್ ಮಾಡಿ ನೋಡೋಣ ಏನು ಫಂಕ್ಷನ್ನು ಅಂತ. ಸಾಕಷ್ಟು ಒಂದು ಅರ್ಧ ಜನಕ್ಕೆ ಗೊತ್ತಿರುತ್ತೆ ಏನು ಫಂಕ್ಷನ್ ಅಂತ, ಡೈಲಿ ನನ್ನ ವೀಡಿಯೋಸ್ ನೋಡೋರಿಗೆ. ಸೊ ಅದು ಕೂಡ ಡೇಟ್ ಫಿಕ್ಸ್ ಆಗಿದೆ. ಸೊ ಅದನ್ನು ಕೂಡ ಗುರ್ತು ಹಾಕಿಸ್ಕೊಂಡು ಬರಬೇಕು. ಸೊ ಈ ವ್ಲಾಗಲ್ಲಿ ಇಷ್ಟು ನೋಡೋಣ. ಬೆಳಗ್ಗೆ ನಾನು ಇದು 2 days ವ್ಲಾಗ್ಸ್ ಮಿಕ್ಸ್ ಆಗಿರುತ್ತೆ. ಅಕ್ಕಿ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಈರುಳ್ಳಿ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಹಸಿರು ಮೆಣಸಿನ್ಕಾಯಿ, ಸಬ್ಬಾಕ್ಸಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಡಲೆಬೇಳೆ, ಹಸಿರು ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಈ ರೀತಿ ಹದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಬಟ್ಟೆ ಮೇಲೆ ತಟ್ಟಿ ನಾನು ಅಕ್ಕಿ ರೊಟ್ಟಿನ ಮಾಡೋದು. ಇನ್ನು ಇದಕ್ಕೆ ಚಟ್ನಿ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನಾನಿವತ್ತು ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಕಾಯಿ ಚಟ್ನಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು. ರೆಡ್ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ, ಗ್ರೀನ್ ಕಾಯಿ ಚಟ್ನಿ ಮಾಡ್ತಾಯಿಲ್ಲ. ಇನ್ನು ಇವತ್ತು ಸೆಕೆಂಡ್ ಡೇ ಕ್ರಿಕೆಟ್, ತುಮಕೂರು ದಸರಾ ಕಪ್ ಅಂತ ನಡೀತಿದೆ ಕ್ರಿಕೆಟ್ ಮ್ಯಾಚು. ಸೊ ಇವತ್ತು ಸೆಕೆಂಡ್ ಡೇ. ಪ್ರತಿದಿನ ವೈಟ್ಸೇ ಇತ್ತು. ಹಾಳಾಗಿ ಹೋಗ್ಬಿಡುತ್ತೆ ವೈಟ್ಸ್ ಯೂನಿಫಾರ್ಮ್ ಹಾಕ್ಕೊಂಬಿಟ್ರೆ. ನೆಕ್ಸ್ಟ್ ಡೇ ಅದನ್ನು ಹಾಕ್ಕೊಂಡು ಹೋಗೋದಕ್ಕೆ ಆಗಿಲ್ಲ, ಬಟ್ ನೆಕ್ಸ್ಟ್ ಡೇ ಅದನ್ನೇ ಹಾಕ್ಕೋಬೇಕು. ಏನು ಮಾಡಿದೆ ಅಂದರೆ ರಾತ್ರಿನೇ ನೆನೆಸ್ಬಿಟ್ಟು ನಾನು ಬೆಳಗ್ಗೆ ಮರ್ತೇ ಹೋಗ್ಬಿಟ್ಟಿದ್ದೀನಿ ರಾತ್ರಿ ನೆನೆಸಿರೋ ಬಟ್ಟೆನ. ಬೆಳಗ್ಗೆ 5 ಗಂಟೆಗೆ ಎಚ್ಚರಿಕೆಯಾಗಿ ಇವತ್ತು ಮ್ಯಾಚ್ ಇದೆಯಲ್ಲ ಅಂದ್ಬಿಟ್ಟು 5 ಗಂಟೆಗೆ ಎದ್ದು ಬ್ರಷಲ್ಲೆಲ್ಲ ಹಿಂಗೆ ಉಜ್ಜಿಬಿಟ್ಟು ಡ್ರೈಗೆ ಹಾಕ್ಬಿಟ್ಟೆ. ಬೇಗ ಇದು ಆಗಿಬಿಡುತ್ತೆ ಅಂದ್ಬಿಟ್ಟು ಡ್ರೈಗೆ ಹಾಕ್ಬಿಟ್ಟು ಆಮೇಲೆ ಈಗ ಇನ್ನೇನು ಹೊರಡೋ ಟೈಮ್ಗೆ ಐರನ್ ಮಾಡ್ತಾಯಿದ್ದೀನಿ. ಒಂಚೂರು ತೇವ ಇತ್ತು, ಡ್ರೈಗೆ ಹಾಕ್ಬಿಟ್ರೆ ಬೇಗನೆ ಕಮ್ಮಿ ಆಗಿಬಿಡುತ್ತೆ ವೆಟ್ನೆಸ್ ಎಲ್ಲನೂ. 5 ಗಂಟೆಗೆ ಎಚ್ಚರಿಕೆ ಆಗಿದೆ. ಇಲ್ಲ ಅಂದಿದ್ರೆ ಪಾಪ ಅವನು ಏನು ಹಾಕ್ಕೊಂಡು ಹೋಗ್ತಿದ್ನೋ ಏನೋ ಗೊತ್ತಿಲ್ಲ. ಬಟ್ ವೈಟ್ಸೇ ಅಂತಲೇ ಇತ್ತು ಯೂನಿಫಾರ್ಮ್, ಒಂದೇ ಒಂದು ಜೊತೆ ಇತ್ತು. ಹಾಗಾಗಿ ಐರನ್ ಮಾಡಿ ಕೊಡ್ತಾಯಿದ್ದೀನಿ. ಇನ್ನು ನಾನು ಲಕ್ಷ್ಕ ಹೋಗಿ ಇಲ್ಲಿ SSIT ಗ್ರೌಂಡ್ ಹತ್ರ ಬಿಟ್ಟು ಬಂದ್ವಿ ಬೆಳಿಗ್ಗೆನೆ. ಸೊ ಫ್ರೆಂಡ್ಸ್, ಇಲ್ಲೇ SSIT ಕಾಲೇಜಲ್ಲಿ ಇದ್ದೀವಿ. ಅಂದರೆ 3 days ಕಂಟಿನ್ಯೂಸ್ ಇರುತ್ತೆ ಮ್ಯಾಚು. ಸೊ ಈಗ ಬಂದುಬಿಟ್ಟು ಹೋದೆ ನಾನೇ. ಪಾಪ ರೊಟ್ಟಿ ಕಾರಲ್ಲೇ ತಿಂದ, ಪ್ಲೇಟ್ಗೆ ಹಾಕ್ಕೊಂಬಂದು ಒಂದು ರೊಟ್ಟಿ, ಬಾಯ್ಲ್ಡ್ ಎಗ್ಗು, ಚಟ್ನಿ, ಸೊ ಇಷ್ಟನ್ನು ಮಾಡಿದ್ದೆ. ಕಾರಲ್ಲೇ ತಿಂತಾಯಿದ್ದೆ. ಈಗ ಬಿಟ್ಟೆ. ಇಲ್ಲಿ ನೋಡಿದ್ರೆ ಟೌನ್ ಹಾಲಲ್ಲಿ ಎಲ್ಲ ಕಡೆ ಬಂದ್ ಮಾಡಿಬಿಟ್ಟಿದ್ದಾರೆ. ಸುತ್ತಾಕೊಂಡು ಬಂದಿದ್ದಾಯಿತು. ಈಗ ದಸರಾದ ಇವತ್ತಿನ್ನೂ ವಿಜಯದಶಮಿ ಅಲ್ವಾ, ಹಂಗಾಗಿ. ಸೊ ಇವತ್ತು ಸೆಕೆಂಡ್ ಡೇ, ನಾಳೆನೂ ಇರುತ್ತೆ. ಪಾಪ ಬೆಳಗ್ಗೆ ಹೋದರೆ 5 ಗಂಟೆಗೆ ಬರೋದು. ಸೊ ಈಗ ಬಿಟ್ಟಿದ್ದೀನಿ, ಮನೆಗೆ ಹೊರಡಬೇಕು. ಸೊ ಹೂರ್ಣ ಎಲ್ಲ ನೆನೆನೇ ಮಾಡಿದ್ವಿ ಆ್ಯಕ್ಚುಲಿ ಮಾಡಬೇಕು ಅಂತ, ಬಟ್ ಒಬ್ಬರು ಮನೆ ಕರೆದಿದ್ರಲ್ವ, ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ಸೊ ಇವತ್ತು ಒಬ್ಬಟ್ಟು, ಚಿರೋಟಿ ರವೆ ಎಲ್ಲ ಕಲಿಸ್ಬಿಟ್ಟು ಒಬ್ಬಟ್ಟು ಮಾಡಬೇಕು ಅಲ್ಲ ಲಕ್ಷ್ಮಿ? ಎಲ್ಲಿ ಅಣ್ಣ? ಇಲ್ಲಿ ಅಲ್ಲಿ ಆಡ್ತಿದ್ದಾನೆ. ಸ್ಕೂಲ್ನ ಡ್ರಾಪ್ ಮಾಡಿಬಿಟ್ಟು ಬಂದು ತಿಂಡಿ ತಿಂದು ಅಕ್ಕಿ ರೊಟ್ಟಿ ಮಾಡಿದ್ನೆಲ್ಲ ಸೂಪರಾಗಿತ್ತು. ಅದಕ್ಕೆ ರೆಡ್ ಕಾಯಿ ಚಟ್ನಿ ಮಾಡಿದೆ. ಅಂದರೆ ರೆಡ್ ಹೇಗೆ ಅಂದರೆ ಒಣಮೆಣ್ಸಿನ್ಕಾಯಿ ಹಾಕೋದು ರೆಡ್ ಕಲರ್ ಆಗುತ್ತೆ, ಇಲ್ಲ ಹಸಿರು ಮೆಣಸಿನ್ಕಾಯಿ ಹಾಕಿದಾಗ ಗ್ರೀನ್ ಚಟ್ನಿ ಆಗುತ್ತೆ. ಇಷ್ಟೇ. ಇನ್ನು ಬಂದು ಅಮ್ಮ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಒಕ್ಕೊಡ್ತಾಯಿದ್ರು. ಇವತ್ತು ಹೆಂಗೋ ಸಂಡೇ ಅಲ್ವಾ, ಸಂಡೇ ಅಂತೆ. ಇವತ್ತು ನನಗೆ ವಿಜಯದಶಮಿ ಇವತ್ತಿದ್ದು. ನಾನು ಸಂಡೇ ಅನ್ಕೊತಾ ಇದ್ದೀನಿ. ನೋಡಿ, ನನಗೆ 2 days ಹಾಲಿಡೇಸ್ ಕೊಟ್ಟಿದ್ರು ಆಫೀಸಿಂದ. ಇವತ್ತು ಸೆಕೆಂಡ್ ಡೇ, ವಿಜಯದಶಮಿ ದಿನ. ಇವತ್ತು ಕೂಡ ಹಬ್ಬನೇ. ನಾವೇನು ನಾನ್ ವೆಜ್ ಏನು ಮಾಡೋಕ್ಕೆ ಹೋಗಲಿಲ್ಲ ಇವತ್ತು. ಸುಮಾರು ಜನ ನಾನ್ ವೆಜ್ ಮಾಡ್ತಾರೆ. ಇನ್ನು ಬಟ್ಟೆ ಎಲ್ಲ ಒಗ್ದಾಕಿ ಕೊಡ್ತಾಯಿದ್ರು. ನಿನ್ನೆ ಆಯುಧ ಪೂಜೆ ದಿನ ಉಟ್ಕೊಂಡಿದ್ದ ಸೀರೆಗಳು ಇವೆಲ್ಲ ಬೇಗ ಒಣಗಾಕೊಂಡ್ರೆ, ಅಂದರೆ ಮಳೆ ಬರೋ ಥರನೂ ಅನಿಸ್ತಾ ಇರುತ್ತೆ ಒಂದೊಂದು ಸಲ ಸಂಜೆ ಟೈಮು. ಬೇಗ ಒಣಗಾಕಿಸ್ಕೊಂಡ್ರೆ ಬಟ್ಟೆ ಎಲ್ಲ ಬೇಗನೆ ಬಂದುಬಿಡುತ್ತೆ ಮನೆಗೆ ಡ್ರೈ ಆಗಿ. ಇಲ್ಲ ಅಂದರೆ ನೆಂದು ಎಷ್ಟು ದಿನ ಆದರೂ ಅದು ಆರೋಗೋದೇ ಇಲ್ಲ ಬೇಗ. ಇನ್ನು ನಾನು ಹುಟ್ಟಿದ್ದಂಥ ಸ್ಯಾರಿ ತುಂಬ ಜನ ಕೇಳ್ತಿದ್ರಿ. ಇದು ನಾನು 3 years ಬ್ಯಾಕ್ ತೊಗೊಂಡಿದ್ದು, ಲಶಿಕಾ ಮುಡಿ ತೆಗ್ಸೋವಾಗ. ತುಮಕೂರಲ್ಲಿ ಎಲ್ಲಿ ಅಂದರೆ ನನಗೆ ಮರ್ತೋಗ್ಬಿಟ್ಟಿದೆ. ಒಂದು NS ಸಿಲ್ಕ್ಸಲ್ಲಿ ತೊಗೋತೀನಿ, ಇಲ್ಲಾಂದರೆ ಕಾವೇರಿ ಇದರಲ್ಲಿ ತೊಗೊಳ್ತೀನಿ.
ನನಗೆ 3 ವರ್ಷದಿಂದ ಎಲ್ಲ ನೆನಪಿಲ್ಲ, ಬಟ್ ತುಮಕೂರಲ್ಲೇ ತೊಗೊಂಡಿದ್ದು ಫ್ಯಾನ್ಸಿ ಸೀರೆ. ಇದು ಫುಲ್ಲು ಗೋಲ್ಡ್ ಕಲರ್ ಇರಬೇಕು ಅಂತಲೇ ತೊಗೊಂಡೆ ನಾನು. ಚೆನ್ನಾಗಿತ್ತು ಕಾಂಬಿನೇಷನ್. ಇದಕ್ಕೆ ಕ್ರೀಮ್ ಹಾಕಿದ್ರೇ ಕಾಂಬಿನೇಷನ್ನು, ಬೇರೆ ಕಲರ್ ಹಾಕಿದ್ರೆ ಮ್ಯಾಚ್ ಆಗೋದಿಲ್ಲ. ಆಪೋಸಿಟ್ ಕಲರ್ ಕ್ರೀಮು ಇದ್ರೇ ಅದು ಫುಲ್ಲು ಗೋಲ್ಡನ್, ಒಳ್ಳೆ ಬಂಗಾರದಿಂದ ಮಾಡಿರೋವಂಥ ಸೀರೆ ಥರನೇ ಕಾಣಿಸ್ತಾ ಇರುತ್ತೆ. ಇನ್ನು ಅಮ್ಮ ಇದು ಇಟ್ಕೊಂಡಿದ್ರಲ್ಲ ಸೀರೆ, ಅದನ್ನು ಕೂಡ ಒಗ್ದಾಕಿ ಕೊಟ್ಟಿದ್ರು, ಒಣಗಾಕ್ತಾಯಿದ್ದೀನಿ. ಸೊ ಇದಾದಮೇಲೆ ಒಂದು ಸ್ವಲ್ಪ ಕೆಲಸಗಳು ಇದೆ. ನಾನು ಆಗಲೇ ಹೇಳ್ದಂಗೆ ಡೇಟ್ ಗುರ್ತು ಹಾಕಿಸ್ಕೊಂಡು ಕೂಡ ಬರಬೇಕು ಸಂಜೆ ಹೋಗ್ಬಿಟ್ಟು. ಇನ್ನೂ ಸ್ವಲ್ಪ ಬೇಗ ಕೆಲಸಗಳು ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಹಾಗೆ ಇವತ್ತು ತುಮಕೂರು ದಸರಾ ಇವತ್ತು ಲಾಸ್ಟು. ಅಪ್ಪ ಹೆಲಿಕಾಪ್ಟರ್ ಸೌಂಡ್ ಅಂತೂ ಕೇಳಿ ಕೇಳಿ ದಿನ ಮನೆ ಮೇಲೇ ಓಡಾಡೋದು, ಹೋಗೋದು ಮನೆ ಮೇಲೇ, ವಾಪಸ್ ಹೋಗೋದು ಮನೆ ಮೇಲೇ, ಹಂಗಾಗಿ ಕೇಳಿ ಕೇಳಿ ಫುಲ್ಲು ಕಿವಿ ಒಂಥರ ಆಗಿಬಿಟ್ಟಿತ್ತು. ಇನ್ನು ಇವತ್ತಿಗೆ ಲಾಸ್ಟ್ ಆಗುತ್ತೆ. ಲೈಟ್ಸ್ ಎಲ್ಲ ತೆಗೆದು ಬಿಡ್ತಾರೆ. ಗ್ರೌಂಡಲ್ಲಿ ಹಾಕಿರೋದು ಅಷ್ಟೂ ಇದೆಲ್ಲ ಇಟ್ಟಿದ್ರಲ್ಲ ಸ್ಟಾಲ್ಸ್ ಥರ, ಮತ್ತು ಪೆಂಡಲ್ಸು, ಪ್ರೋಗ್ರಾಮ್ಸು, ಸ್ಟೇಜಸ್ ಅಷ್ಟೂ ತೆಗಿತಾರೆ. ಎಷ್ಟು ಟ್ರಾಫಿಕ್ ಇತ್ತು ಅಂದರೆ ನಮ್ಮ ತುಮಕೂರೇ ಅಲ್ಲ ಅಂತ ಅನಿಸ್ಬಿಟ್ಟಿತ್ತು. ಆಚೆ ಹೋಗೋದಕ್ಕೆ ಭಯ ಆಗ್ತಿತ್ತು, ಹಂಗಿತ್ತು. ಬಟ್ ಇವತ್ತೆಲ್ಲ ಲಾಸ್ಟ್ ಅನ್ನೋದಕ್ಕಿಂತ ಇವತ್ತು ತುಂಬ ರಶ್ಶು, ಸಿಕ್ಕಾಪಟ್ಟೆ. ಇಷ್ಟು ದಿನ ರಶ್ ಏನಿತ್ತೋ ಅದರದ್ದು ಈಕ್ವಲ್ ಇವತ್ತಿರುತ್ತೆ ರಶ್ಶು, ಲಾಸ್ಟ್ ಡೇ. ಅದ್ರ ಜೊತೆಗೆ ಜಂಬೂ ಸವಾರಿ ಅಂತ ಕೂಡ ಮಾಡಿದ್ದಾರೆ. ಮೈಸೂರು ರೀತಿಯೇ ಆನೆಗಳನ್ನ ತರಿಸ್ಬಿಟ್ಟು 3 ಆನೆನ ಜಂಬೂ ಸವಾರಿ ನಡೆಸ್ತಾರೆ. ಅದರದ್ದು ಇನ್ನೂ ಸಿಕ್ಕಾಪಟ್ಟೆ ರಶ್ ಇವತ್ತು. ಹೇಳಿದ್ನಲ್ಲ, ಈಕ್ವಲ್. ಇಷ್ಟು ದಿನ ಏನು ಮಾಡಿದ್ರು ಅದ್ರ ಈಕ್ವಲ್ ಟು ಇವತ್ತು. ಕಾಲಿಡೋಕ್ಕೆ ಆಗಲ್ಲ ಆಚೆ ನಿಜವಾಗ್ಲೂ. ಅಷ್ಟು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ಬಟ್ ನಾನು ಬೆಳಗ್ಗೆ SSIT ಕಾಲೇಜ್ಗೆ ಬಿಟ್ಟು ಬರೋಕ್ಕೆ ಹೋದಾಗಲೇ ಎಲ್ಲ ಕಡೆನೂ ಬ್ಯಾರಿಕೇಡ್ಸ್ ಹಾಕ್ಬಿಟ್ಟಿದ್ರು. ಸುತ್ತಿ ಬಳಸ್ಕೊಂಡು ಹೋಗಿದ್ದು. ಮೊದಲೇ SSIT ಕಾಲೇಜ್ ದೂರ, ಸುತ್ತಿ ಬಳಸ್ಕೊಂಡು ಹೋದಂಗಾಯಿತು. ಇನ್ನು ಹಾಗೆ ಕೆಲವರು ಕೇಳ್ತಿದ್ರಿ ಹಸಿರು ಮೆಣಸಿನ್ಕಾಯಿ ಗಿಡ ಹೇಗೆ ಹಾಕೋದು ಅಂತ. ಇದು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಥರ ಡೈರೆಕ್ಟಾಗಿ ಬರಲ್ಲ. ಇದು ರೆಡ್ ಚಿಲ್ಲಿದು ಏನಿರುತ್ತೆ ಫ್ಲೇಕ್ಸ್, ಅದನ್ನು ಹಾಕಿದ್ರೆ ಸಸಿ ಅಂದರೆ ಬೆಳೆಯೋಕ್ಕೆ ಶುರುವಾಗುತ್ತೆ. ಒಂಚೂರು ಬೆಳೆದ ತಕ್ಷಣ ಆ ಸಸಿನ ತೊಗೊಂಡು ಬೇರೆ ಕಡೆ ಅದನ್ನು ನೆಡಬೇಕು. ಅದನ್ನು ನೆಟ್ಟಾಗ ಅಷ್ಟು ಚಿಕ್ಕ ಗಿಡ ಆಗುತ್ತೆ. ಅಷ್ಟು ಚಿಕ್ಕ ಗಿಡ ಆಗಿ ಇಷ್ಟು ದೊಡ್ಡ ಗಿಡ ಆಗುತ್ತೆ. ಆ ದೊಡ್ಡ ಗಿಡದಲ್ಲಿ ಜಾಸ್ತಿ ಲೆಕ್ಕ ಇಲ್ಲದೆಷ್ಟು ಹಸಿರು ಮೆಣಸಿನ್ಕಾಯಿ ಬಿಡುತ್ತೆ. ಇದು ಆಗಲೇ ಒಂದು ಸ್ವಲ್ಪ ಏನೇನೋ ಕಲರೆಲ್ಲ ಆಗ್ತಿದೆ, ಬಟ್ ತುಂಬ ಹಸಿರು ಮೆಣಸಿನ್ಕಾಯಿ ಕೊಡ್ತು. ಈಗಾಗಲೇ ನಾವು ಒಂದು 3-4 ಕಡೆ ಇಟ್ಟಿದ್ದೀವಿ. ಸುಮಾರಾಗಿ ಬರುತ್ತೆ. ದೊಡ್ಡದಾಗಿದ್ದ ತಕ್ಷಣ ಹೂವು ಆಗೋದು ಬರೋದು, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಪುದೀನೂ ಕೂಡ ತುಂಬ ಚೆನ್ನಾಗಿ ಹಬ್ಕೊಂಡಿದೆ. ಆ ಪಾಟ್ ಫುಲ್ ಹಾಕಿದ್ದೀವಿ. ಸ್ಮೆಲ್ ಅಷ್ಟೇ ತುಂಬ ಘಮ ಅಂತಾನೆ ಇತ್ತು. ತುಂಬ ಚೆನ್ನಾಗಿರುತ್ತೆ ಈ ಥರದ್ದೆಲ್ಲ ಮನೆ ಹತ್ರನೇ ಹಾಕ್ಕೊಂಡ್ರೆ. ಇನ್ನು ಆಯುಧ ಪೂಜೆ ಹಿಂದಿನ ದಿನ ಅದೇನು ಚೆಂಡು ಹೂವು ಎಲ್ಲ ಹಾಕಿದ್ವಿ. ಒಂದು 3 ದಿನ ಏನು ತೆಗಿಯೋಕ್ಕೆ ಹೋಗಲ್ಲ, ಇನ್ನೂ ಫ್ರೆಶ್ ಆಗೇ ಇರುತ್ತಲ್ವ. ಬಾಗಿಲಿಗೆಲ್ಲ ಏನು ಹಾಕಿರ್ತೀವಿ ಅದು ಹಾಗೇ ಇರುತ್ತೆ, ಏನು ತೆಗಿಯೋಕ್ಕೆ ಹೋಗಲ್ಲ. ಒಂದು 3ನೇ ದಿನಕ್ಕೆ ಆಗಲೊಂದು ಸ್ವಲ್ಪ ಬಾಡೋದಂಗೆ ಆಗುತ್ತೆ, ಕಪ್ಪಗಾಗುತ್ತೆ, ಆಗ ತೆಗೆದುಬಿಡ್ತೀವಿ. ಅವತ್ತೇ ಏನು ನಾವು ಮುಟ್ಟೋದಕ್ಕೆ ಹೋಗಲ್ಲ ಎಲ್ಲನೂ. ಇನ್ನು ಅಪ್ಪ ಇರಲಿಲ್ಲ, ಬ್ಯಾಂಗ್ಳೂರಿಗೆ ಹೋಗಿದ್ದರು. ಸೊ ನಾವೇ ಇದ್ದಿದ್ದು. ಇನ್ನು ಪ್ರಕುಲ್ ಕ್ರಿಕೆಟಿಗೆ ಹೋಗಿದ್ದ. ಇನ್ನು ಅಮ್ಮ ಒಬ್ಬಟ್ಟು ಅವತ್ತು ಮಾಡೋಕ್ಕಾಗಿರಲಿಲ್ಲ. ನೆನ್ನೆ ಆಯುಧ ಪೂಜೆ ದಿನ ಒಬ್ಬರು ಮನೆಗೆ ಊಟಕ್ಕೆ ಕರೆದಿದ್ರು, ಅಲ್ಲಿ ಹೋಗಿದ್ವಿ. ಹಂಗಾಗಿ ನೆನ್ನೆ ಬೇಳೆ ರುಬ್ಬಿ ಎಲ್ಲ ರೆಡಿ ಮಾಡಿಟ್ಟಿದ್ವಿ. ಇವತ್ತು ಮಧ್ಯಾಹ್ನ ನಾವೇ ಮಾಡಿಕೊಂಡು ತಿಂತಾಯಿದ್ವಿ. ಬಾಳೆಲೆ ಊಟ, ಒಬ್ಬಟ್ಟಿನ ರಸಮ್ಮು, ರೈಸು, ಇಷ್ಟೇ ಸಿಂಪಲ್ಲಾಗೆ. ನಾನು, ಅಮ್ಮ, ತಂಗಿ ಮತ್ತು ಲಶಿಕಾನೇ ಇದ್ದಿದ್ದು. ಅಮ್ಮ ಒಬ್ಬಟ್ಟು ಮಾಡೋದ್ರಲ್ಲಿ ತುಂಬ ಫೇಮಸ್ಸು, ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ಪ್ಲಫಿಯಾಗಿ ಸಾಫ್ಟಾಗಿರುತ್ತೆ ಮಾಡೋದು. ಇನ್ನು ಈ ತಿಂಗಳಲ್ಲಿ ತುಂಬ ಫಂಕ್ಷನ್ಸು, ನಮ್ಮ ರಿಲೇಷನ್ಸ್ದು, ಸ್ವಲ್ಪ ಗೊತ್ತಿರೋರ್ದು ತುಂಬ ಫಂಕ್ಷನ್ಸ್. ಅದ್ರ ಜೊತೆಗೆ ನಮ್ಮ ಮನೆ ಫಂಕ್ಷನ್ ಕೂಡ ಆ್ಯಡ್ ಆಗಿದೆ. ಈ ಮಂತ್ ಅಂದರೆ ಫುಲ್ ಬ್ಯುಸಿ ಅಂತಲೇ ಹೇಳ್ಬೋದು, ಸಿಕ್ಕಾಪಟ್ಟೆ ಬ್ಯುಸಿ. ಸೊ ನಾನು ರಿವೀಲ್ ಮಾಡ್ತೀನಿ ನೆಕ್ಸ್ಟು ಯಾವ ಫಂಕ್ಷನು, ಏನು ಡೇಟು ಎಲ್ಲ ನಾನು ರಿವೀಲ್ ಮಾಡ್ತೀನಿ. ಸೊ ಸದ್ಯಕ್ಕೆ ಡೇಟು ಗುರ್ತು ಹಾಕಿಸ್ಕೊಂಡು ಬರಬೇಕು. ಸೊ ಒಂದಿಷ್ಟು ಡೇಟ್ಸ್ ಅಂತ ನಾವು ತೊಗೊಂಡು ಬರಬೇಕು. ಒಂದೇ ಡೇಟ್ಗೆ ಫಿಕ್ಸ್ ಆಗಿ ಹೋಗಲ್ಲ. ಒಂದು 4-5 ಡೇಟ್ ಇಸ್ಕೊಂಡೇ ಬರೋದು ಪ್ರತಿಯೊಂದು ಫಂಕ್ಷನ್ಗೂ. ಆಗ ನಮಗೆ ಒಂದು ಸೆಲೆಕ್ಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅಂದರೆ ನಾವು ಸಡನ್ನಾಗಿ ಡೇಟ್ಸ್ ಎಲ್ಲ ನೋಡೋದಕ್ಕೆ ಹೊರಟಿದ್ದು. ಅಂದರೆ ಇವತ್ತು ಆಯುಧ ಪೂಜೆ ದಿನವೇ ಹೋಗಿದ್ದು, ಸರಿ ಗುರ್ತು ಹಾಕಿಸ್ಕೊಂಡು ಬರೋಣ ಅಂದ್ಬಿಟ್ಟು. ಸೊ ನಮಗೆ ಆ್ಯಕ್ಚುಲಿ ಟೈಮ್ ಕೂಡ ಇಲ್ಲ. ಬೇಗ ಫಟಾಫಟ್ ಅಂತ ಫಂಕ್ಷನಿಗೆ ಟೈಮ್ ಇಲ್ಲ ಆ್ಯಕ್ಚುಲಿ. ಸೊ ಫಟಾಫಟ್ ಅಂತ ಕೆಲಸಗಳೆಲ್ಲ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೋಬೇಕು. ಇನ್ನು ಇಲ್ಲೇ ಟೇಬಲ್ ಮೇಲೆ ಬಾಳೆಲೆಲ್ಲ ಹರಡಿ, ಸೊ ನಾನೇ ಸ್ವಲ್ಪ ಒಬ್ಬಟ್ಟೆಲ್ಲ ಬಡಿಸ್ತಾ ಇದ್ದೀನಿ 3 ಬಾಳೆಲೆಗೆ. ಇನ್ನು ಲಶಿಕಾ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತೀನಿ ಅಂತ ಅಂದ್ಲು. ಅದಕ್ಕೆ ಅವಳಿಗೆ ಆರಾಮಾಗಿ ಕೆಳಗಡೆನೇ ಕೂತ್ಕೊಂಡ್ಬಿಟ್ಟು ಅವಳಿಗೆ ಸ್ವಲ್ಪ ಒಬ್ಬಟ್ಟು
ತುಪ್ಪ ಎಲ್ಲ ಹಾಕಿ ಕೊಟ್ಟಿದ್ದೆ, ತಿಂತಾ ಇದ್ಲು. ಇನ್ನು ನಾನು ಫುಲ್ಲು ಹೇರ್ಗೆ ಏರ್ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೆ. ತುಂಬ ಏನೋ ಒಂಥರ ನನಗೆ ಏನೋ ಅನೀಸಿನೆಸ್ ಫೀಲ್ ಆಗ್ತಾಯಿತ್ತು. ಅನೀಸಿನೆಸ್ ಫೀಲ್ ಆದಾಗ ಈ ಥರ ಹೇರ್ ಆಯಿಲ್ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಆವತ್ತಿನ ದಿನ ಪೂರ್ತಿ ಬಿಟ್ಟು ನೆಕ್ಸ್ಟ್ ಡೇ ತಲೆ ಸ್ನಾನ ಮಾಡಿಕೊಂಡ್ರೆ ರಿಲೀಫ್ ಅಂತ ಅನಿಸುತ್ತೆ. ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮಗೂ ಹಾಯ್ ಅಂತ ಅನಿಸುತ್ತೆ. ಸ್ಟ್ರೆಸ್ ಎಲ್ಲ ಫ್ರೀ ಆಗಿ ಟೆನ್ಷನ್ ಎಲ್ಲ ಕಡಿಮೆ ಆಗುತ್ತೆ. ಇನ್ನು ನಾನು ಸಂಜೆ ಹೋಗಿ ನಾನೇ ಕರ್ಕೊಂಡು ಬಂದೆ ಮತ್ತೆ ಪ್ರಕುಲ್ನ. ನೋಡಿ ಹೆವಿ ಟ್ರಾಫಿಕ್ಕು, ನಾನು ಹೇಳಲಿಲ್ವಾ ತುಮಕೂರು ದಸರಾ ಇವತ್ತು ಲಾಸ್ಟು. ಒಂದೇ ಸಿಗ್ನಲಲ್ಲಿ 4 ಸಲ ಸ್ಟಾಪ್ ಮಾಡಿ 4 ಸಲ ನಿಂತ್ಕೊಂಡಿರೋದು ಒಂದೇ ಸಿಗ್ನಲಲ್ಲಿ, ಅಷ್ಟು ಟ್ರಾಫಿಕ್ಕು. ಅಪ್ಪ ದೇವ್ರೆ, ನಾನು ರಿಂಗ್ ರೋಡ್ ಕಡೆಯಿಂದ ಹೋದಾಗ ಬರೀ 15 ಮಿನಿಟ್ಸ್ ಆಗಿತ್ತು. ಆ ಕಡೆ ಒಂದು ರೂಟ್ ಇದೆ, ಬಟ್ ಸಿಟಿ ಮೇಲೆ ಬಂದರೆ 50 ನಿಮಿಷ ತೊಗೊಳ್ತು. ಎಷ್ಟಿಂದ ಎಷ್ಟು ಡಿಫ್ರೆನ್ಸ್, ಎಷ್ಟಿಂದ ಎಷ್ಟು ಟ್ರಾಫಿಕ್ಕು ಅಂದರೆ ಹೇಳೋದಕ್ಕೆ ಆಗಲ್ಲ. ಇನ್ನು ಮಳೆ ಬೇರೆ ಲೈಟಾಗಿ ಬರೋದಕ್ಕೆ ಶುರುವಾಯಿತು. ಇನ್ನು ಡೇಟ್ ಗುರ್ತಾಕ್ಸ್ಕೊಂಡು ಬರೋಣ ಅಂತ ಹೋದ್ವಿ. ಎಲ್ಲಿ ಅಂದರೆ ಬೈಲಾಂಜನೇಯ ದೇವಸ್ಥಾನ ಇದೆ, ತುಮಕೂರಲ್ಲಿರೋರಿಗೆ ಗೊತ್ತಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಬೈಲಾಂಜನೇಯ ದೇವಸ್ಥಾನ. ತುಂಬ ಸಲ ಹೋಗಿದ್ದೀನಿ ನಾನು. ಆಂಜನೇಯ ದೇವಸ್ಥಾನ ಸಖತ್ ಇಷ್ಟ ಆಗುತ್ತೆ. ಅದರಲ್ಲೂ ಇದು ನನಗೆ ತುಂಬ ಕನೆಕ್ಷನ್. ನನಗೆ ಅಂದರೆ ನೋಡೋದಕ್ಕೆ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ. ಮತ್ತು ಆಂಜನೇಯನ ವಿಗ್ರಹ ಕೂಡ ಅಷ್ಟೇ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಬಯಲಾಂಜನೇಯ ದೇವಸ್ಥಾನ ಹನುಮಂತಪುರದಲ್ಲಿರೋದು. ಸೊ ಅದ್ರ ಮುಂದೆನೇ ಒಬ್ಬರು ಹೇಳ್ತಾರೆ ಈ ಡೇಟ್ಸು ಶಾಸ್ತ್ರ ಎಲ್ಲ. ಸೊ ಅವರು ಮೊದಲು ತಾತ ಇದ್ದರು, ಅವರೇನೋ ತೀರ್ಕೊಂಡಿದ್ರಂತೆ. ಸೊ ಹಾಗಾಗಿ ಅವ್ರ ಮಗ ಇದ್ದರು, ಅವ್ರ ಮಗನೇ ಹೇಳ್ತಿದ್ರು. ಸೊ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಹೋಗೋದು, ಅದ್ರ ಆಪೋಸಿಟ್ಟೇ ಇದೆ. ಆ್ಯಂಡ್ ಇಲ್ಲೊಂದು ಅರಳಿ ಮರ ಕೂಡ ಇದೆ, ದೊಡ್ಡದಾಗಿ ನಾಗರ ದೇವರು ಕೂಡ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕಂತೂ ಇಷ್ಟು ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಅಂದರೆ ಈ ಜಾಗ ನನಗಷ್ಟು ನೆಮ್ಮದಿ ಕೊಡುತ್ತೆ. ಸಿಕ್ಕಾಪಟ್ಟೆ ತುಂಬ ಸಲ ಈ ದೇವಸ್ಥಾನಕ್ಕೆ ಬಂದಿದ್ದೆ ನಾನು, ಬಟ್ ಇವಾಗ ಕಡಿಮೆ ಒಂದು ಸ್ವಲ್ಪ. ಆ್ಯಂಡ್ ಇದೇ ಶಾಸ್ತ್ರ ಹೇಳೋದು ನಾನು ಹೇಳಿದ್ನಲ್ಲ, ಒಂದು ಮನೆಯಲ್ಲಿ ಒಂದು ಚಿಕ್ಕದಾಗಿ ಪ್ಲೇಸ್ ಮಾಡಿಕೊಂಡು ಇದನ್ನು ಹೇಳ್ತಾರೆ. ಸೊ ಪ್ರತಿ ಸಲ ನಾವು ಇಲ್ಲೇ ಕೇಳ್ಕೊಂಡು ಹೋಗೋದು, ಅಂದರೆ ಗೃಹ ಪ್ರವೇಶಕ್ಕೆ ಒಂದೊಂದು ಸಲ ವಿನಾಯಕ ದೇವಸ್ಥಾನದಲ್ಲೂ ಕೇಳ್ತಾ ಇರ್ತೀವಿ, ಬಟ್ ಇಲ್ಲೂ ಕೇಳ್ತಾ ಇರ್ತೀವಿ ಜಾಸ್ತಿ. ಮನೆ ಗೃಹ ಪ್ರವೇಶಕ್ಕೆ, ಸೀಮಂತಗಳಿಗೆ, ನಾಮಕರಣಗಳಿಗೆ, ಮತ್ತು ಕುಂಡ್ಲಿ ಅಂತೆ ಜಾತಕ ಎಲ್ಲ ಬರ್ಸಿದ್ದೆಲ್ಲ ಇಲ್ಲೇ. ಪ್ರಕುಲ್ ಮತ್ತು ಲಶಿಕಾಗೆ ಜಾತಕ ಎಲ್ಲ ಕೊಟ್ಟು ಬರ್ಸಿರೋದೆಲ್ಲ ಇಲ್ಲೇ. ಸೊ ಹಂಗಾಗಿ ಒಂದು 4-5 ಡೇಟ್ ಕೊಡ್ತಿದ್ದಾರೆ. ಎಲ್ಲರೂ ಹೋಗಿದ್ವಿ. ಇನ್ನು ಡೇಟ್ಸ್ ಎಲ್ಲ ಗುರ್ತು ಹಾಕಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಜೀರನ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಬಿಟ್ಟು ಕುಡಿತೀನಿ. ಕಲರ್ ಎಲ್ಲ ಚೇಂಜ್ ಆಗುತ್ತೆ. ಇದು ಡೈಜೆಷನ್ಗೆ ತುಂಬ ಒಳ್ಳೆಯದು. ಹೇರ್ಸ್ ಫಾಲ್ ಏನಾದರೂ ಇಶ್ಯೂಸ್ ಇದ್ದರೆ ಅದಕ್ಕೂ ಕೂಡ ತುಂಬಾ ಒಳ್ಳೆಯದು. ಇನ್ನು ಗ್ಯಾಸ್ಟ್ರಿಕ್ ಏನಾದರೂ ಇದ್ದರೆ ಅವರು ಕೂಡ ತೊಗೋಬೋದು. ಡೈಲಿ 1 ಟೈಮ್ ಬೆಳಗ್ಗೆ ಇಲ್ಲಾಂದರೆ ಸಂಜೆ ಬೆಳಗ್ಗೆ ಕುಡಿದ್ರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಖಾಲಿ ಹೊಟ್ಟೆಲಿ ನಾವೇನೇ ತೊಗೊಂಡ್ರು ತುಂಬ ಯೂಸಸ್ ಇದೆ ಜೀರಾ ವಾಟರಿಂದ. ಜೀರಾನ ಕುದಿಸ್ಕೊಂಡು ಆ ನೀರನ್ನ ಕುಡಿಯೋದ್ರಿಂದ. ಇನ್ನು ಟೊಮ್ಯಾಟೊದೆಲ್ಲ ಒಂದು ಸ್ವಲ್ಪ ಆಚೆನೇ ಇಟ್ಟಿದ್ವಿ. ಸ್ವಲ್ಪ ಆಚೆನೇ ಇಟ್ಟರೆ ಬೇಗ ಇದು ಹಣ್ಣಾಗಿ ಕೊಳ್ತೋಗೋಕ್ಕೆ ಶುರುವಾಗುತ್ತೆ. ಸೊ ಹಂಗಾಗಿ ಇದನ್ನೆಲ್ಲ ಮತ್ತೆ ಇನ್ನೊಂದರಲ್ಲಿ ಹಾಕಿಬಿಟ್ಟು ಫ್ರಿಜ್ ಒಳಗೆ ಇಡ್ತಾಯಿದ್ದೀನಿ. ಏನಕ್ಕಂದರೆ ಮಾರ್ಕೆಟಲ್ಲಿ ತಂದಿದ್ದ ತರಕಾರಿ ತುಂಬ ಜಾಸ್ತಿನೇ ಕೊಡ್ತಾರೆ. ಅಲ್ಲೆಲ್ಲ ತೂಕದ ಲೆಕ್ಕ, ಅರ್ಧ kg 1/4 kg ಕೊಡಿ ಅಂದರೆ ಕೊಡೋಲ್ಲ. ಅದೆಲ್ಲ ತೂಕದ ಲೆಕ್ಕ, ಎಲ್ಲ 1.5 kg ಮಿನಿಮಮ್ ತಗೊಳ್ಳೇಬೇಕು. ಹಂಗಾಗಿ ಸ್ವಲ್ಪ ಜಾಸ್ತಿ ತರಕಾರಿ ಅಂತ ಅನಿಸುತ್ತೆ. ಇನ್ನು ಬೆಳಗ್ಗೆ ಚಪಾತಿ ಮತ್ತು ಹೀರೆಕಾಯಿ ಇತ್ತು. ಹೀರೆಕಾಯಿ ಸಾಂಬಾರು ಮಾಡಿಬಿಟ್ಟು ಚಪಾತಿ ಮಾಡ್ತಾಯಿದ್ದೀನಿ. ಇವೆರಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೊಂದು ಸ್ವಲ್ಪ ರೈಸ್ ಮಾಡ್ಕೊಂಬಿಟ್ರೆ ನನಗೆ ಆಫೀಸ್ಗೂ ಕೂಡ ರೈಸು ಸಾಂಬಾರು ಆರಾಮಾಗಿ ತೊಗೊಂಡು ಹೋಗ್ಬೋದು ಅಂತ ಅಷ್ಟೇ. ಆ್ಯಂಡ್ ಇವತ್ತು ಆಫೀಸ್ ಇದೆ, ಆಫೀಸ್ಗೆ ಕೂಡ ಹೋಗಿ ಬರಬೇಕು. ಇನ್ನು ಮಕ್ಕಳಿಗೆ ಸ್ಟಿಲ್ ರಜಾ ಇತ್ತು ಅವ್ರಿಗೆ. ಸೊ ಇನ್ನೊಂದು ಸ್ವಲ್ಪ ದಿನ ರಜಾ ಇದೆ, ಆಮೇಲೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಅವಾಗ ಒಂಥರ ಟೆನ್ಷನ್ನು, ಬಾಕ್ಸ್ ಕಟ್ಟೋದು, ಹೋಮ್ವರ್ಕ್ ಬರೆಸೋದು ಇದೆ. ಇನ್ನು ಆಲ್ರೆಡಿ ಗೆಸ್ ಮಾಡಿರ್ತೀರ ಏನು ಫಂಕ್ಷನು ಅಂತ, ನೋಡೋಣ ಗೆಸ್ ಮಾಡಿ. ಆ್ಯಂಡ್ ಇದು ಲಶಿಕಾ ಮೊನ್ನೆ ಎಲ್ಲೋ ವಿಶಾಲಿಗೆ ಹೋದಾಗ ತೊಗೊಂಬಂದಿದ್ಲು. ಈ ಮ್ಯಾಟ್ ಥರ ಬರುತ್ತಲ್ಲ ಅಂಟಿಸೋದು, ABCD ಮತ್ತು ಆಲ್ಫಾಬೆಟ್ಸು ಮತ್ತು ನಂಬರ್ಸು, ಅದನ್ನು ತೊಗೊಂಡು ಬಂದಿದ್ಲು. ಇಬ್ಬರು ಕೂತ್ಕೊಂಡು ಆಟ ಆಡ್ತಿದ್ದಾರೆ. ಇವತ್ತೇನು ಕ್ರಿಕೆಟ್ ಏನಿರಲಿಲ್ಲ, ಮುಗ್ದೋಯ್ತು. ಸೊ 2 ಡೇಸ್ ಏನೋ ಇತ್ತು ಇವನಿಗೆ. ಸ್ವಲ್ಪ ಏನಾದರೂ ಸೆಲೆಕ್ಟ್ ಆಗಿದ್ರೆ ಇವತ್ತು ಕೂಡ ಇರ್ತಾಯಿತ್ತು.
ಸೊ ಓಕೆ, ಎಕ್ಸ್ಪೀರಿಯನ್ಸ್ ಆಗಲಿ, ಗೆಲ್ಲಬೇಕು ಸೋಲ್ಬೇಕು ಅಂತ ಅಲ್ಲ, ಎಕ್ಸ್ಪೀರಿಯನ್ಸ್ ಆದರೆ ನೆಕ್ಸ್ಟ್ ಅವರೇ ಗೆಲ್ತಾರೆ. ಎಕ್ಸ್ಪೀರಿಯನ್ಸ್ ತುಂಬ ಇಂಪಾರ್ಟೆಂಟು. ಫೇಲ್ಯೂರ್ಸ್ ಆದ್ರೇ ಎಲ್ಲಿ ನಾವು ಎಡುತ್ತಿದ್ದೀವಿ, ಎಲ್ಲಿ ನಾವು ಮಿಸ್ಟೇಕ್ಸ್ ಮಾಡ್ತಿದ್ದೀವಿ ಅಂತ ಗೊತ್ತಾಗುತ್ತೆ. ಸೊ ಆಗ ಅದನ್ನು ಬೆಟರಾಗಿ ಇಂಪ್ರೂವ್ ಮಾಡ್ಕೊಳ್ಬೋದು ಅಂತ ಅಷ್ಟೇ. ಇನ್ನೂ ಒಂದು ಕಡೆ ಇಲ್ಲಿ ಹೀರೆಕಾಯಿ ಎಲ್ಲ ಕಟ್ ಮಾಡಿಕೊಂಡು ಸಾಂಬಾರಿಗೆ ಇಟ್ಟಿದ್ದೀನಿ. ಇನ್ನು ಎಲ್ಲ ಒಂದು ಸ್ವಲ್ಪ 2 to 3 ಡೇಸ್ದೆಲ್ಲ ಕಟ್ ಆಗೋಯ್ತು ವ್ಲಾಗು. ಸೊ ಇವತ್ತಿನ ವ್ಲಾಗು ಇಲ್ಲಿಗೆ ಕಟ್ ಆಗಿಬಿಟ್ಟಿದೆ. ಮತ್ತು ನೆಕ್ಸ್ಟ್ ಡೇ ವ್ಲಾಗ್ ನಾನು ಬೆಳಗ್ಗೆಯಿಂದ ಏನು ಕಂಟಿನ್ಯೂ ಮಾಡಲಿಲ್ಲ. ಡೈರೆಕ್ಟ್ ಇನ್ನು ನಾನು ಹೇಳಿದ್ನೆಲ್ಲ ಚೈಲ್ಡ್ಹುಡ್ ನಮ್ಮ ನೈಬರ್ದು ಮದುವೆ ಇತ್ತು, ಅವ್ರದ್ದು ಹಳದಿ ಸೆರೆಮನಿ. ಸೊ ಅಲ್ಲಿಗೆ ಹೋದ್ವಿ. ಬೆಳಗ್ಗೆ ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆ ಕರೆದಿದ್ರು. ಇನ್ನು ಆವಾಗಲೇ ಆಂಧ್ರ ಪ್ರದೇಶಲ್ಲಿ ಮದುವೆ ಇರೋದ್ರಿಂದ ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ಹೊರಡಬೇಕು ಅವರು ಕೂಡ ಬೇಗ. ಅಷ್ಟೊತ್ತಿಗೆಲ್ಲ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಹೊರಡ್ತಾರೆ. ಇನ್ನು ನನಗೂ ಟೈಮ್ ಇತ್ತಲ್ವಾ, ಹಾಗಾಗಿ ಶಾಸ್ತ್ರನೆಲ್ಲ ನೋಡಿಕೊಂಡೆ ನಾನು ಆಫೀಸಿಗೆ ಹೊರಟೆ ತಿಂಡಿ ತಿನ್ಕೊಂಡು. ನನಗಿವರೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸು. ಇತ್ತೀಚೆಗೆ ಲಾಸ್ಟ್ ಒಂದು 2 years ಬ್ಯಾಕ್ ನೋಡಿದ್ರೆ ಇವ್ರ ಅಣ್ಣಂದು ನಾನು ಮ್ಯಾರೇಜ್ದು ವ್ಲಾಗ್ ಮಾಡಿದ್ದೆ. ಇವಾಗ ಅವ್ರ ತಮ್ಮಂದು ಇದು ವ್ಲಾಗು. ಹಳದಿ ಶಾಸ್ತ್ರ ಇತ್ತಲ್ಲ, ಎಲ್ಲರೂ ಒಂದು ಸ್ವಲ್ಪ ಎಲ್ಲೋ ಕಲರೇ ಹಾಕ್ಕೊಂಡಿದ್ದಾರೆ ಇನ್ನು. ಸೊ ನಾನು ಒಂದು ಸ್ವಲ್ಪ ಅರಶಿನ ಎಲ್ಲ ಹಚ್ಚಿ ಇನ್ನು ಆಫೀಸ್ಗೆ ಹೊರಟೆ. ನೋಡಿ ಹಾಗೆ ರಾ ವಿಡಿಯೋನೇ ಹಾಕ್ತೀನಿ ನಾನು, ಮತ್ತು ಜಾಸ್ತಿ ಏನೋ ವಾಯ್ಸ್ ಓವರ್ ಏನು ಕೊಡೋದಕ್ಕೆ ಹೋಗಲ್ಲ. ನೀವು ಮುನ್ನಡೆ ಮುಂದೆ ಬನ್ನಿ ಮುಂದೆ ಬನ್ನಿ ಆಗಿಲ್ಲ